ಈಗ ಬೆಂಗಳೂರಿನಲ್ಲಿ ಬೇಕಾದಷ್ಟು ಕೋಚಿಂಗ್ ಸೆಂಟರ್ ಇದೆ. ನೀವು ಸರಿಯಾಗಿ ಕೋಚಿಂಗ್ ಸೆಂಟರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಕೋಚಿಂಗ್ ಸೆಂಟರ್ ನಲ್ಲಿ ನಿಮಗೆ ಚೆನ್ನಾಗಿ ಕಲಿಸ್ತಾರೆ ಅದನ್ನ ನೀವು ನೋಡಿಕೊಂಡು ಅಂಥ ಕೋಚಿಂಗ್ ಸೆಂಟರ್ಗೆ ಹೋದರೆ ಒಳ್ಳೆ ಕೋಚಿಂಗ್ ಸಿಗುತ್ತೆ. ಮಾರ್ಗದರ್ಶನವಿಲ್ಲದೆ ಏಕಲವ್ಯನಂತೆ ತಾನೇ ಸಿವಿಲ್ ಸರ್ವಿಸ್ ಪರೀಕ್ಷೆ ಪಾಸ್ ಮಾಡೋದು ಬಹಳ ಕಠಿಣ. ಆದರೆ ಸಾಧ್ಯವೇ ಇಲ್ಲ ಅಂತ ನಾನು ಹೇಳಲ್ಲ, ಸಾಧ್ಯ ಇದೆ, ಆದರೆ ಕಠಿಣ. ಕೋಚಿಂಗ್ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಇನ್ನೊಂದೇನು ಹೇಳಬೇಕು ಅಂದ್ರೆ ಸಭಾ ಅವರೇ, ಪ್ರತಿಯೊಂದು ಮೂಲೆಗಳಲ್ಲಿ ಕೋಚಿಂಗ್ ಸೆಂಟರ್ ಇದಾವೆ ಸರ್. ಹೌದು, ಡಿಸ್ಟ್ರಿಕ್ಟ್ ಸೆಂಟರ್ ಅಲ್ಲೂ ಕೂಡ ಆಗಿದೆ. ಈಗ ಧಾರವಾಡದಲ್ಲಿ ನೀವು ಸಪ್ತಾಪುರ್ಗೆ ಹೋಗಿ ನೋಡಿ, ಸಪ್ತಾಪುರಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ಕೋಚಿಂಗ್ ಸೆಂಟರ್ಗಳಿವೆ. ನೀವು ಕೋಚಿಂಗ್ ಸೆಂಟರ್ ಆಯ್ಕೆ ಮಾಡ್ಕೊಳ್ಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ ಆಯ್ಕೆ ಮಾಡ್ಕೊಳ್ಳಿ. ಕೋಚಿಂಗ್ ಸೆಂಟರ್ಗಳು ಕೂಡ ಈಗ ಎರಡು ವಿಧದಲ್ಲಿ ಕೋಚಿಂಗ್ ಕೊಡ್ತಾರೆ, ಒಂದು ಆನ್ಲೈನ್ ಮತ್ತೆ ಒಂದು ಆಫ್ಲೈನ್. ಆನ್ಲೈನ್ ಕೋಚಿಂಗ್ ಸ್ವಲ್ಪ ಕಡಿಮೆ ಶುಲ್ಕ ಅದಕ್ಕೆ. ಆಫ್ಲೈನ್ ನಾವೇ ಎದುರು ಬದರು ಹೋದರೆ ಈಗ ಬೆಂಗಳೂರಿನಲ್ಲಿ ವಿಜಯನಗರ ಬಡಾವಣೆಯಲ್ಲಿ ಬೇಕಾದಷ್ಟು ಕೋಚಿಂಗ್ ಸೆಂಟರ್ ಇದೆ. ಅಲ್ಲಿಗೆ ಹೋಗಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ನಮ್ಮ ಕರ್ನಾಟಕದ ಮೂಲೆಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ವಿಜಯನಗರದಲ್ಲಿ ಬಂದಿದ್ದಾರೆ ಬೇರೆ ಬೇರೆ ಕೋಚಿಂಗ್ ಸೆಂಟರ್ಗೆ. ಅವರು ಕೋಚಿಂಗ್ ಸೆಂಟರ್ಗಳ ಅಡ್ವರ್ಟೈಸ್ಮೆಂಟ್ಗಳು ನೋಡಿ, ಇಲ್ಲಿ ಹೋದರೆ ನಾವು ಪಾಸ್ ಆಗ್ಬೋದು ನೋಡಿ ಅಂತ ಬೇರೆಯವರ ಕಿವಿ ಮಾತುಗಳಿಂದ ಕೇಳಿ ಅಲ್ಲಿಗೆ ಹೋಗ್ತಾರೆ. ಆದರೆ ಅದನ್ನು ಸೆಲೆಕ್ಟ್ ಮಾಡುವಾಗಲೂ ನೀವು ಸರಿಯಾಗಿ ಕೋಚಿಂಗ್ ಸೆಂಟರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಕೋಚಿಂಗ್ ಸೆಂಟರ್ನಲ್ಲಿ ನಿಮಗೆ ಚೆನ್ನಾಗಿ ಕಲಿಸ್ತಾರೆ ಅದನ್ನು ನೀವು ನೋಡಿಕೊಂಡು ಅಂಥ ಕೋಚಿಂಗ್ ಸೆಂಟರ್ಗೆ ಹೋದರೆ ಒಳ್ಳೆ ಕೋಚಿಂಗ್ ಸಿಗುತ್ತೆ. ಮಾರ್ಗದರ್ಶನವಿಲ್ಲದೆ ಏಕಲವ್ಯನಂತೆ ತಾನೇ ಸಿವಿಲ್ ಸರ್ವಿಸ್ ಪರೀಕ್ಷೆ ಪಾಸ್ ಮಾಡೋದು ಬಹಳ ಕಠಿಣ. ಆದರೆ ಸಾಧ್ಯವೇ ಇಲ್ಲ ಅಂತ ನಾನು ಹೇಳಲ್ಲ, ಸಾಧ್ಯ ಇದೆ, ಆದರೆ ಕಠಿಣ. ಓಕೆ ಸರ್, ನೀವೊಂದು ಮಾತು ಹೇಳಿದ್ರಿ, ಅದು ತುಂಬಾ ಜನ ವಿದ್ಯಾರ್ಥಿಗಳಿಗೆ, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಗೈಡೆನ್ಸ್ ಇದ್ದಂಗೆ. ದಟ್ ಈಸ್ ಗೌರ್ಮೆಂಟ್ ಇಂದಲೇ ನಿಮ್ಮ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ಅಥವಾ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಫ್ರೀ ಕೋಚಿಂಗ್ ಕೊಡ್ತಾರೆ ಅಂತ. ನಮ್ಮಲ್ಲಿ ಈ ಫ್ರೀ ಅಂತ ಬಂದ ತಕ್ಷಣ ನಮ್ಮ ಜನರಲ್ಲಿ ಒಂದು ಭಾವನೆ ಇದೆ, ಫ್ರೀ ಕೊಟ್ಟಿದ್ದೆಲ್ಲ ಸಕ್ಸಸ್ ಆಗಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂಡಿದ್ದೆಲ್ಲ ನಮಗೆ ವಾಸಿ ಆಗಲ್ಲ ಅಂತ. ಬಟ್ ಈ ಕೋಚಿಂಗ್ ಅಲ್ಲಿ ಸೆಲೆಕ್ಟ್ ಆಗ್ತಾರಾ ಸರ್ ಕೋಚಿಂಗ್ ತಗೊಂಡ್ರೆ? ಅಯ್ಯೋ, ತುಂಬಾ ಚೆನ್ನಾಗಿದೆ. ನಾನು ಇನ್ಸಿಡೆಂಟಲಿ ಕಳೆದ ವರ್ಷ ನಾನೇ ಈ ಗೌರ್ಮೆಂಟ್ ಕೊಡ್ತಾ ಇರೋದಂಥ ಕೋಚಿಂಗ್ ಸೆಂಟರ್ಗೆ ಹೋಗಿ ಅಲ್ಲಿಯ ವಿದ್ಯಾರ್ಥಿನಿಯರಿಗೆ ನಾನು ಮಾತಾಡಿಸಿ ಬಂದಿದ್ದೀನಿ. ಅಲ್ಲಿ ತುಂಬ ಸರ್ಕಾರ ಕೂಡ ಏನು ಮಾಡುತ್ತೆ ಅಂದರೆ, ಕರ್ನಾಟಕ ರಾಜ್ಯದಲ್ಲಿನ ಹಲವಾರು ಕೋಚಿಂಗ್ ಸೆಂಟರ್ಗಳಲ್ಲಿ ಕೆಲವು ಉತ್ತಮ ಕೋಚಿಂಗ್ ಸೆಂಟರ್ಗಳನ್ನು ಸೆಲೆಕ್ಟ್ ಮಾಡಿ ಅಂಥವರಿಂದ ಕೊಡಿಸ್ತಾರೆ. ಹಾಗಾಗಿ ಅದನ್ನು ಎಲ್ಲ ಸರ್ಕಾರಿ ಸವಲತ್ತುಗಳು ಸೇವೆಗಳು ಕೆಳಮಟ್ಟದ್ದು ಅಂತ ತಿಳ್ಕೊಬೇಡಿ. ಆ ಥರ ಕೆಳಮಟ್ಟದಿದ್ದರೆ ಜಯದೇವ ಆಸ್ಪತ್ರೆಗೆ ಹೃದ್ರೋಗ ಸಂಬಂಧಿ ಯಾರು ಹೋಗ್ತಿರ್ಲಿಲ್ಲ, ಕ್ಯಾನ್ಸರ್ ಆಸ್ಪತ್ರೆ ಬೆಂಗಳೂರು ಕಿದ್ವಾಯಿಗೆ ಯಾರು ಹೋಗ್ತಿರ್ಲಿಲ್ಲ. ಸರ್ಕಾರದ ಸೇವೆಯೆಲ್ಲ ಕಳಪೆ ಅಂತ ತಿಳ್ಕೊಳ್ಳೋದು ತುಂಬಾ ತಪ್ಪು. ನಾನು ಸರ್ಕಾರಿ ಅಧಿಕಾರಿಯಾಗಿದ್ದೆ, ಸರ್ಕಾರಿ ಸೇವೆನೂ ಚೆನ್ನಾಗಿದೆ, ಈ ಕೋಚಿಂಗ್ ಸೆಂಟರ್ಗಳು ಚೆನ್ನಾಗಿದೆ, ತುಂಬಾ ಜನ ಸೆಲೆಕ್ಟ್ ಆಗಿದ್ದಾರೆ. ತುಂಬಾ ಜನ ಈ ರೀತಿ ರಾಜ್ಯ ಸರ್ಕಾರದ ಕೋಚಿಂಗ್ ಸೆಂಟರ್ಗಳಿಗೆ ಹೋಗಿ ಸೆಲೆಕ್ಟ್ ಆಗಿರೋ ತುಂಬಾ ಜನ ಇದ್ದಾರೆ. ಅಲ್ಪಸಂಖ್ಯಾತರಿಗೆ ಈಗಲೇ ಹೇಳ್ತೀನಿ, ಅಲ್ಪಸಂಖ್ಯಾತರು ಅಲ್ಲದೆ ಇರೋರ್ಗೂ ದೆಹಲಿನಲ್ಲಿ ಫ್ರೀ ಕೋಚಿಂಗ್ ಸಿಗುತ್ತೆ. ಡೆಲ್ಲಿನಲ್ಲಿ ಜಾಮಿಯಾ ಮಿಲಿಯಾ ಅಂಥ ಜಾಗದಲ್ಲಿ ಒಳ್ಳೆ ಕೋಚಿಂಗ್ ಸಿಗುತ್ತೆ. ಆ ಒಳ್ಳೆ ಕೋಚಿಂಗ್ ತಗೊಂಡು ಅದು ಕೇವಲ ಅಲ್ಪಸಂಖ್ಯಾತರೇ ಅಲ್ಲ, ಅದು ಹೇಳಿದ್ದೀನಿ, ಅದೇ ಅಲ್ಪಸಂಖ್ಯಾತರ ಇನ್ಸ್ಟಿಟ್ಯೂಷನ್ ಆದರೂ ಸಹಿತ ಎಲ್ಲರಿಗೂ ಅಂದ್ರೆ ಅದು ಎಂಟ್ರೆನ್ಸ್ ಎಕ್ಸಾಮ್ ಎಲ್ಲ ಸಮುದಾಯದವರು ಅಲ್ಲಿಗೆ ಹೋಗ್ಬೋದು. ಸರ್, ನೀವು ಮಾರ್ಗದರ್ಶನ ಮಾಡ್ತೀರಲ್ಲ, ಎಷ್ಟು ಚಾರ್ಜ್ ಮಾಡ್ತೀರಾ? ನಾನು ಚಾರ್ಜ್ ಮಾಡೋದು, ನಾನು ಒಂದೇ ಒಂದು ಹೇಳ್ತೀನಿ, ನಾನು ಮಾರ್ಗದರ್ಶನ ಮಾಡೋರು ಪರೀಕ್ಷೆಯಲ್ಲಿ ಪಾಸಾಗಿ ಅಧಿಕಾರಿಯಾಗಿ ಸೇರಿಕೊಂಡು ನನಗೆ ಒಂದು ಸ್ವೀಟ್ ಡಬ್ಬ ತಂದು ಕೊಟ್ಟರೆ ಅದೇ ನನ್ನ ಫೀಸ್. ಈಗಾಗಲೇ ಇಬ್ಬರು ಕೊಟ್ಟಿದ್ದಾರೆ. ಆ ಶ್ರೀದೇವಿ ಅಂತ ನಾನು ಟ್ರೈನಿಂಗ್ ಕೊಟ್ಟಂತಹ ಒಬ್ಬಾಕೆ ಈಗಾಗಲೇ ಗೋವಾದಲ್ಲಿ ASP ಆಗಿದ್ದಾಳೆ. ಇನ್ನೊಬ್ಬಳು ಯರಗಟ್ಟಿ ಅಂತ ಇದ್ದಾಳೆ. ಯರಗಟ್ಟಿ ಈಗ ಪಾಂಡಿಚೇರಿ, ಈಗ ತಾನೇ ಎಲೆಕ್ಷನ್ ನಡೀತು, ಪಾಂಡಿಚೇರಿ ಎಲೆಕ್ಷನ್, ಅವರಿಬ್ರು ನಮ್ಮ ಮನೆಗೆ ಬಂದು ಒಂದು ಸ್ವೀಟ್ ಡಬ್ಬ ತಂದು ಕೊಟ್ರು. ಅದು ನನಗೆ ಕೋಟಿ ಗಟ್ಟಲೆ ಹಣ ಕೊಡ್ರೆ ಖುಷಿ ಕೊಡು. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತಂದ್ರೆ, ನೂರಾರು ಜನ ಈ ಪ್ರಶ್ನೆ ಕೇಳಿದ್ದಾರೆ, ಫೀಸ್ ಎಷ್ಟು ಹೇಳಿ, ಇನ್ಸ್ಟಿಟ್ಯೂಷನ್ ಎಲ್ಲಿದೆ ಹೇಳಿ, ದುಡ್ಡು ಕೊಡ್ಬೇಕು ಹೇಳಿ ಅಂತ ಅಂದ್ಬಿಟ್ಟು. ದುಡ್ಡು ಕೊಟ್ಟು ತಗೊಳ್ಳೋದು ಇಲ್ವೇ? ನಾ ಇಲ್ಲಿ ದುಡ್ಡು ಮಾಡ್ಬೇಕಾದ್ರೆ ಸರ್ಕಾರಿ ನೌಕರಿ ಇಲ್ಲ ಕೋಟ್ಯಾನ್ ಗಟ್ಟಲೆ ಮಾಡ್ತಿದ್ದೆ, ದುಡ್ಡು ಮಾಡೋ ಇಂಟ್ರೆಸ್ಟೇ ಇಲ್ಲ ನನಗೆ.